ಈ ಜೀವನೋತ್ಸವ ಶಿಬಿರವನ್ನು JSS ಜಗದ್ಗುರುಗಳು ಏರ್ಪಡಿಸಿರುವುದು ನಮ್ಮಂಥ ವಯೋವೃದ್ಧರಿಗಿಂದ ಹಿಡಿದು ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಾಯಕವಾದ ಜೀವನವನ್ನು ನಡೆಸೋಕ್ಕೆ ಒಂದು ದಾರಿ ಮಾರ್ಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಜೀವನೋತ್ಸವ ಶಿಬಿರದಲ್ಲಿ ದೈಹಿಕ ಹಾಗೂ ಮಾನಸಿಕವಾಗಿ ನಾವು ಅತ್ಯಂತ ಉತ್ಸಾಹಿಗಳಾಗಿ ಇನ್ನೊಬ್ರಿಗೆ ಮಾರ್ಗದರ್ಶನ ಮಾಡುವಷ್ಟು ಈ ಒಂದು ಶಿಬಿರ ನಮಗೆ ತರಬೇತಿ ಕೊಡುತ್ತೆ ಅಂತ ನನ್ನ ಭಾವನೆ. ಅದೇ ಯೋಗ ವಿದ್ಯಾರ್ಥಿಯಾಗಿ ಕೆಲವರಿಗೆ ಯೋಗ ಕಲಿಸೋ ಜೊತೆಗೆ ಮಾನಸಿಕ ಯೋಗ ಹಾಗೂ ದೈಹಿಕ ಯೋಗಗಳ ಬಗ್ಗೆ ಇದನ್ನು ನಾವು ಸುಮಾರು ವರ್ಷಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಮೊದಲಿಗೆ ನಮ್ಮ ಪತಂಜಲಿ ಏನು ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಅಂತ ಹೇಳ್ತಿದ್ದಾರೆ, ಅದರೊಳಗೂ ಯಮದಲ್ಲಿ ಮೊದಲನೇದು ಅಹಿಂಸೆ ಅಂದರೆ ಒಬ್ರಿಗೆ ಹಿಂಸೆ ಮಾಡಬಾರ್ದು ಅಂತ. ಕೆಲವು ಸಮಯ ನಮಗೆ ನಾವೇ ಹಿಂಸೆ ಮಾಡ್ಕೊತೀವಿ. ಅದೇನು ಅಂದರೆ ಕೋಪ. ಮೊದಲು ನಾವು ಕೋಪ ಬಿಟ್ಟರೆ ಅದಕ್ಕಿಂತ ಇಂಪಾರ್ಟೆಂಟ್ ಆದ ಯೋಗ ಇನ್ಯಾವುದೂ ಇಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ನಾನು ಎಲ್ರಿಗೂ ಈ ಮುಖ ರಿಕ್ವೆಸ್ಟ್ ಮಾಡೋದೇನೆಂದರೆ, ಆದಷ್ಟು ನಿಮ್ಮ ಜೀವನದಲ್ಲಿ ಯಾರ ಮೇಲೂ ಕೋಪ ಮಾಡ್ಕೊಳ್ದಂಗೆ ಇರಿ. ಅದೇ ನಿಜವಾದ ಯೋಗ. ಗೊತ್ತಿಲ್ಲ ಹಾಗೆ ನಾವು ನಿವಾರಿಸಿದ್ದೆ, ಹಾಗೆ ನಾವು ಇದು ಮಾಡ್ತಿದ್ದೆ ಅಂತ ಹೇಳಿದ್ರೆ ನನ್ನ ನಾವು ಈ ರೀತಿಯಾಗಿ ದತ್ತಮದ ರಣದಲ್ಲಿ ನಾವು ವಾಸವನ್ನ ಮಾಡ್ತಿದ್ದೀವಿ. ನಮ್ಮ ಸೋಲಿಗರಲ್ಲಿ ವರ್ಷಕ್ಕೊಂದು ಬಾರಿ ಒಂದು ವಿಶೇಷ ಹಬ್ಬವನ್ನು ಮಾಡ್ತೀವಿ. ಈ ವಿಶೇಷ ಹಬ್ಬ ಯಾವುದಂದ್ರೆ ರೊಟ್ಟಿ ಹಬ್ಬ ಅಂತೀವಿ. ಈ ರೊಟ್ಟಿ ಹಬ್ಬವನ್ನು ನಾವು ಯಾವ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಅಂದ್ರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಸೋಮವಾರ ಅಥವಾ ಶುಕ್ರವಾರ ನಾವು ದಿನವನ್ನು ನಿಗದಿಪಡಿಸಿಕೊಂಡು ನಾವು ರೊಟ್ಟಿ ಹಬ್ಬವನ್ನು ಮಾಡ್ತೀವಿ. ಈ ರೊಟ್ಟಿ ಹಬ್ಬವನ್ನ ನಾವು ಯಾವ ಸಂದರ್ಭದಲ್ಲಿ ಮಾಡ್ತೀವಿ ಅಂದ್ರೆ ನಾವು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಸೋಮವಾರ ಅಥವಾ ಶುಕ್ರವಾರ ನಾವು ದಿನವನ್ನು ನಿಗದಿಪಡಿಸಿಕೊಂಡು ನಾವು ರೊಟ್ಟಿ ಹಬ್ಬವನ್ನು ಮಾಡ್ತೀವಿ.
ಫಲವಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು 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 ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಇಂದು ದರ್ಶನಾಶೀರ್ವಾದ ದಯಪಾಲಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಸಮಾರೋಪ ಭಾಷಣಕಾರರಾಗಿ ಆಗಮಿಸಿರುವ ಡಾಕ್ಟರ್ ಎಂ.ಬಿ. ಬೋರಲಿಂಗಯ್ಯನವರು ದಿನಾಂಕ 22/5/25 ಗುರುವಾರ ಸಂಜೆ ಪ್ರಾರ್ಥನೆಯೊಂದಿಗೆ ಶಿಬಿರವು ಪ್ರಾರಂಭವಾಗಿ ಅನಂತರ ಎಲ್ಲ ಶಿಬಿರಾರ್ಥಿಗಳು ಹಾಗೂ ಸ್ವಯಂ ಸೇವಕರ ಪರಿಚಯ ಕಾರ್ಯಕ್ರಮ ನಡೆಯಿತು. ಈ ಶಿಬಿರದಲ್ಲಿ ಮೈಸೂರು, ಬೆಂಗಳೂರು, ತುಮಕೂರು, ವಿಜಯಪುರ, ಕೊಡಗು ಜಿಲ್ಲೆಗಳ ಒಟ್ಟು 92 ಶಿಬಿರಾರ್ಥಿಗಳು ಭಾಗವಹಿಸಿದ್ದು ಮಹಿಳೆಯರ ಸಂಖ್ಯೆ ಹೆಚ್ಚಿರುವುದು ವಿಶೇಷ. ಎಲ್ಲವನ್ನೂ ಓದಿದರೆ, ಗ್ರಹಿಸಿದರೆ, ಕೇಳಿದರೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಅದಕ್ಕೆ ಅವ್ರು ಹೇಳುವುದೆಲ್ಲ ಮುಗ್ದದ, ನಡೆಯುವುದಷ್ಟೇ ಉಳಿದ. ನಾವು ಬಹಳ ಮಾತುಗಳನ್ನು ಕೇಳ್ತೀವಿ, ಬಹಳ ಓದ್ತೀವಿ, ಬಹಳ ಕಲಿತೀವಿ. ಆದರೆ ನಡೆದದ್ದೆಷ್ಟು ಅಂತ ಪ್ರಶ್ನೆ ನಮಗೆ ಹಾಕೋಬೇಕು. ಜೀವನೋತ್ಸಾಹ ಶಿಬಿರ ಇದು. ಜೀವ ಅಂದ್ರೆ ಸಂಸ್ಕೃತದಲ್ಲಿ ನೀರು ಅಂತ. ನೀರಿಗೆ ಗಳಾದಂತಹ ಡಾಕ್ಟರ್ ಕೃಷ್ಣೇಗೌಡರೇ, ಇಲ್ಲಿ ನಡೆದಿರುವ ಶಿಬಿರಾರ್ಥಿಗಳಾಗಿ ಬಂದಿರುವಂತಹ ಎಲ್ಲ ಹಿರಿಯರೇ, ಎಲ್ಲ ಅಧಿಕಾರಿ ಬಂಧುಗಳೇ ಮತ್ತು ಪೂಜ್ಯ ಪ್ರೊಫೆಸರ್ ಕೃಷ್ಣೇಗೌಡರೇ, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ, ಕರ್ನಾಟಕದಾದ್ಯಂತ ಕಳೆದ ಒಂದು ವಾರದಿಂದ ಈ ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ ಎಲ್ಲ ಮಹನೀಯರೇ, ತಮಗೆಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ನಾವು ವ್ಯಾಪ್ತಮೇನ ಚರಾಚರಂ ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಮೈಸೂರು ವಿಭಾಗದ DIGP ಅವರಾದ